ನಮಸ್ಕಾರ ಸ್ನೇಹಿತರೆ, ಕನ್ನಡ ಜಾಬ್ಸ್ ಕಾರ್ನರ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇಂಡಿಯನ್ ಆರ್ಮಿಯಲ್ಲಿ ಸೆಫಾಯಿ ಫಾರ್ಮಾ ಹುದ್ದೆಗಳ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಆಹ್ವಾನಿಸಲಾಗಿರುವಂತದ್ದು. ಇನ್ನು ಝೋನಲ್ ರಿಕ್ರೂಟ್ಮೆಂಟ್ ಆಫೀಸ್ ಬೆಂಗಳೂರಿನಲ್ಲಿ ಈ ಒಂದು ಹುದ್ದೆಗಳ ಒಂದು ನೇಮಕಾತಿ ನಡೀತಾ ಇರುವಂತದ್ದು. ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಮುಂದೆ ನೋಡ್ತಾ ಹೋಗೋಣ. ನಮ್ಮ ಚಾನೆಲ್ ಅನ್ನ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಮೊದಲನೇದಾಗಿ ಝೋನಲ್ ರಿಕ್ರೂಟ್ಮೆಂಟ್ ಆಫೀಸ್ ಬೆಂಗಳೂರಿನಲ್ಲಿ ಸೆಫಾಯಿ ಫಾರ್ಮಾ ಹುದ್ದೆಗಳ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಆಹ್ವಾನಿಸಲಾಗಿರುವಂತದ್ದು. ಇನ್ನು ಈ ಒಂದು ಹುದ್ದೆಗಳಿಗೆ ಕೇವಲ ಅವಿವಾಹಿತ ಪುರುಷ ಅಭ್ಯರ್ಥಿಗಳು ಮಾತ್ರ ಅರ್ಜಿಯನ್ನ ಸಲ್ಲಿಸಬಹುದಾಗಿರುವಂತದ್ದು. ಇನ್ನು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕವನ್ನ ನೋಡೋದಾದ್ರೆ ಮಾರ್ಚ್ 12, 2025ರಿಂದ ಏಪ್ರಿಲ್ 10, 2025ರವರೆಗೆ ಅಭ್ಯರ್ಥಿಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶ ಇರುವಂತದ್ದು. ಇನ್ನು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಂತಹ ವೆಬ್ಸೈಟ್ ವಿಳಾಸವನ್ನು ಸಹ ನೀಡಿರುವಂತದ್ದು www.joinindianarmy.nic.in. ಈ ಒಂದು ವೆಬ್ಸೈಟ್ ಮೂಲಕ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಆನ್ಲೈನ್ ಎಕ್ಸಾಮ್ ಅನ್ನ ನಡೆಯುವಂತ ಡೇಟ್ ಅನ್ನು ಸಹ ನೀಡಿರುವಂತದ್ದು. ಜೂನ್ ತಿಂಗಳಿನಲ್ಲಿ ಈ ಒಂದು ಆನ್ಲೈನ್ ಎಕ್ಸಾಮ್ ನಡೆಯುವಂತದ್ದು. ಇನ್ನು ಯಾವ್ಯಾವ ರಾಜ್ಯದ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು ಅಂತ ನೋಡೋದಾದ್ರೆ ಕರ್ನಾಟಕ, ಕೇರಳ ಮತ್ತು ಯೂನಿಯನ್ ಟೆರಿಟರಿ ಆಫ್ ಲಕ್ಷದ್ವೀಪ್ ಅಂಡ್ ಮಾಹೆ ಈ ಒಂದು ರಾಜ್ಯದ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತದೆ. ಉಳಿದಂತಹ ರಾಜ್ಯದ ಅಭ್ಯರ್ಥಿಗಳಿಗೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಇನ್ನು ಸೆಫಾಯಿ ಫಾರ್ಮಾ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಏಜ್ ಲಿಮಿಟ್ ಮತ್ತು ಎಜುಕೇಶನಲ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಸೆಫಾಯಿ ಫಾರ್ಮಾ ಎಜುಕೇಶನಲ್ ಕ್ವಾಲಿಫಿಕೇಶನ್ ಅನ್ನ ನೋಡ್ತಾ ಹೋಗೋದಾದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ಪಿಯುಸಿಯನ್ನ ಪಾಸ್ ಆಗಿರಬೇಕು. ಜೊತೆಗೆ ಡಿ ಫಾರ್ಮ್ ಕೋರ್ಸ್ ಅನ್ನು ಸಹ ಮುಗಿಸಿರಬೇಕಾಗಿರುತ್ತದೆ. ಡಿ ಫಾರ್ಮ್ ನಲ್ಲಿ ಕನಿಷ್ಠ 55% ಅಗ್ರಿಗೇಷನ್ ಅನ್ನು ಸಹ ಹೊಂದಿರಬೇಕು. ಜೊತೆಗೆ ಸ್ಟೇಟ್ ಫಾರ್ಮಸಿ ಕೌನ್ಸಿಲ್ ನಲ್ಲಿ ರಿಜಿಸ್ಟ್ರೇಷನ್ ಸಹ ಆಗಿರಬೇಕಾಗಿರುವಂತದ್ದು. ಇದರ ಜೊತೆಗೆ ಇನ್ನೂ ಒಂದು ಕ್ವಾಲಿಫಿಕೇಶನ್ ಅನ್ನು ಸಹ ನೀಡಿರುವಂತದ್ದು. ಅಭ್ಯರ್ಥಿಗಳು ಬಿ ಫಾರ್ಮ್ ಅನ್ನ ಮಾಡಿರುವಂತಹ ಅಭ್ಯರ್ಥಿಗಳು ಸಹ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ಜೊತೆಗೆ ಅಕಾಡೆಮಿಕ್ ಇಯರ್ ನಲ್ಲಿ ಮಿನಿಮಮ್ 50% ಮಾರ್ಕ್ಸ್ ಅನ್ನು ಪಡೆದುಕೊಂಡಿರಬೇಕಾಗಿರುತ್ತದೆ ಮತ್ತು ಸ್ಟೇಟ್ ಫಾರ್ಮಸಿ ಕೌನ್ಸಿಲ್ ನಲ್ಲಿ ರಿಜಿಸ್ಟ್ರೇಷನ್ ಸಹ ಆಗಿರಬೇಕಾಗಿರುವಂತದ್ದು. ಇದರಲ್ಲಿ ಯಾವುದಾದರೂ ಒಂದು ಕ್ವಾಲಿಫಿಕೇಶನ್ ಅನ್ನು ಹೊಂದಿರುವವರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನು ಏಜ್ ಲಿಮಿಟ್ ಅನ್ನ ನೋಡ್ತಾ ಹೋಗೋದಾದ್ರೆ 19ರಿಂದ 25 ವರ್ಷದ ಒಳಗಿನ ಎಲ್ಲ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನು 1 ಅಕ್ಟೋಬರ್ 2002, 1 ಏಪ್ರಿಲ್ 2006 ಈ ಒಂದು ಡೇಟಿನ ಒಳಗೆ ಜನಿಸಿರುವಂತಹ ಎಲ್ಲ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಪಿಯುಸಿ ಎಕ್ಸಾಮ್ ಅನ್ನು ಬರೆದು ರಿಸಲ್ಟ್ ಗಾಗಿ ವೇಟ್ ಮಾಡುತ್ತಿರುವಂತಹ ಅಭ್ಯರ್ಥಿಗಳು ಸಹ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತದೆ. ಇದರ ಬಗ್ಗೆಯೂ ಸಹ ನೋಟಿಫಿಕೇಶನ್ ನಲ್ಲಿ ಮಾಹಿತಿಯನ್ನ ನೀಡಿರುವಂತದ್ದು. ಇನ್ನು ಫಿಸಿಕಲ್ ಸ್ಟ್ಯಾಂಡರ್ಡ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಸೌತರ್ನ್ ಪ್ಲೇನ್ಸ್ ಅಂದರೆ ಕರ್ನಾಟಕ, ಕೇರಳ ಮತ್ತು ಯೂನಿಯನ್ ಟೆರಿಟರಿ ಆಫ್ ಲಕ್ಷದ್ವೀಪ್ ಅಂಡ್ ಮಾಹೆ ಈ ಒಂದು ರಾಜ್ಯದ ಅಭ್ಯರ್ಥಿಗಳಿಗೆ ಹೈಟ್ ಅನ್ನ ನೋಡ್ತಾ ಹೋಗೋದಾದ್ರೆ 165 ಸೆಂಟಿಮೀಟರ್ ಹೈಟ್ ಅನ್ನ ಹೊಂದಿರಬೇಕು ಮತ್ತು ಚೆಸ್ಟ್ 77 ಸೆಂಟಿಮೀಟರ್ ವಿತ್ 5 ಸೆಂಟಿಮೀಟರ್ ಎಕ್ಸ್ಪಾನ್ಷನ್ ಅನ್ನ ಹೊಂದಿರಬೇಕಾಗಿರುತ್ತದೆ. ಇನ್ನು ಮುಂದೆ ನೋಡೋದಾದ್ರೆ ಅಭ್ಯರ್ಥಿಗಳ ಒಂದು ಹೈಟ್ ಗೆ ತಕ್ಕಂತೆ ವೇಟ್ ಗಳ ಬಗ್ಗೆ ಸಹ ನೋಟಿಫಿಕೇಶನ್ ನಲ್ಲಿ ಡೀಟೇಲ್ ಆಗಿ ಎಲ್ಲಾ ಮಾಹಿತಿಯನ್ನು ನೀಡಿರುವಂತದ್ದು. ಎಲ್ಲವನ್ನು ಒಂದು ಬಾರಿ ಚೆಕ್ ಮಾಡಿ. ಇನ್ನು ಫಿಸಿಕಲ್ ಸ್ಟ್ಯಾಂಡರ್ಡ್ ನಲ್ಲಿ ರಿಲ್ಯಾಕ್ಸೇಷನ್ ಅನ್ನು ಸಹ ನೀಡಿರುವಂತದ್ದು. ಸ್ಪೋರ್ಟ್ಸ್ ಪರ್ಸನ್ ಗಳಿಗೆ ಈ ಒಂದು ಫಿಸಿಕಲ್ ಸ್ಟ್ಯಾಂಡರ್ಡ್ ನಲ್ಲಿ ರಿಲ್ಯಾಕ್ಸೇಷನ್ ಅನ್ನ ನೀಡಿದ್ದಾರೆ. ಹೈಟ್ ನಲ್ಲಿ 2 ಸೆಂಟಿಮೀಟರ್ ರಿಲ್ಯಾಕ್ಸೇಷನ್ ಅನ್ನ ನೀಡಿರುವಂತದ್ದು. ಚೆಸ್ಟ್ ನಲ್ಲಿ 3 ಸೆಂಟಿಮೀಟರ್ ಮತ್ತು ವೇಟ್ ನಲ್ಲಿ 5 kgs ವರೆಗೂ ಸಹ ಸ್ಪೋರ್ಟ್ಸ್ ಪರ್ಸನ್ ಗಳಿಗೆ ಒಂದು
ರಿಲ್ಯಾಕ್ಸೇಷನ್ ಅನ್ನ ನೀಡಿದ್ದಾರೆ. ಇನ್ನು ಸ್ಪೆಷಲ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಇನ್ನು ಯೂನಿಯನ್ ಟೆರಿಟರಿ ಆಫ್ ಲಕ್ಷದ್ವೀಪ್ ಅಂಡ್ ಮಾಹೆ, ಸ್ಯಾಟ್ಲರ್ಸ್ ಮತ್ತು ಲೋಕಲ್ ಈ ಒಂದು ಕೆಟಗರಿಯ ಅಭ್ಯರ್ಥಿಗಳಿಗೆ ಹೈಟ್, ಚೆಸ್ಟ್ ಮತ್ತು ವೇಟ್ ನಲ್ಲಿ ಒಂದು ರಿಲ್ಯಾಕ್ಸೇಷನ್ ಅನ್ನು ಸಹ ನೀಡಿರುವಂತದ್ದು. ಇದರ ಬಗ್ಗೆಯೂ ಸಹ ಒಂದು ಬಾರಿ ನೋಟಿಫಿಕೇಶನ್ ನಲ್ಲಿ ಚೆಕ್ ಮಾಡಿ. ಇನ್ನು ಬೋನಸ್ ಮಾರ್ಕ್ಸ್ ಬಗ್ಗೆಯೂ ಸಹ ನೋಟಿಫಿಕೇಶನ್ ನಲ್ಲಿ ಮಾಹಿತಿಯನ್ನ ನೀಡಿದ್ದಾರೆ. ಆಯಾ ಕೆಟಗರಿಗೆ ಸಂಬಂಧಪಟ್ಟಂತೆ ಬೋನಸ್ ಮಾರ್ಕ್ಸ್ ಅನ್ನು ಸಹ ನೀಡಲಾಗುವಂತದ್ದು. ಇನ್ನು ಯಾವ್ಯಾವ ಕೆಟಗರಿಯವರಿಗೆ ಅಂತ ನೋಡ್ತಾ ಹೋಗೋದಾದ್ರೆ, ಸನ್ ಆಫ್ ಎಕ್ಸ್ ಮಿಲಿಟರಿ ಪರ್ಸನ್ ಆರ್ ಅಡಾಪ್ಟೆಡ್ ಸನ್ ಆಫ್ ಎಕ್ಸ್ ಮಿಲಿಟರಿ ಪರ್ಸನ್ ಈ ಒಂದು ಕೆಟಗರಿಯ ಅಭ್ಯರ್ಥಿಗಳಿಗೆ 20 ಮಾರ್ಕ್ ಅನ್ನ ಒಂದು ಬೋನಸ್ ಆಗಿ ನೀಡಲಾಗುವಂತದ್ದು. ಇನ್ನು ಸ್ಪೋರ್ಟ್ಸ್ ಪರ್ಸನ್ ಗಳಿಗೂ ಸಹ ಆಯಾ ಕೆಟಗರಿಗೆ ಸಂಬಂಧಪಟ್ಟಂತೆ ಬೋನಸ್ ಮಾರ್ಕ್ಸ್ ಬಗ್ಗೆಯೂ ಸಹ ಮಾಹಿತಿಯನ್ನ ನೋಟಿಫಿಕೇಶನ್ ನಲ್ಲಿ ನೀಡಿದ್ದಾರೆ. ಇನ್ನು ಎನ್ಸಿಸಿ, ಎಬಿಸಿ ಈ ಒಂದು ಸರ್ಟಿಫಿಕೇಟ್ ಅನ್ನ ಹೊಂದಿರುವಂತಹ ಅಭ್ಯರ್ಥಿಗಳಿಗೂ ಸಹ ಬೋನಸ್ ಅಂಕವನ್ನ ನೀಡಲಾಗುತ್ತದೆ. ಎಲ್ಲವನ್ನು ಒಂದು ಬಾರಿ ನೋಟಿಫಿಕೇಶನ್ ನಲ್ಲಿ ಡೀಟೇಲ್ ಆಗಿ ನೀಡಿರುವಂತದ್ದು. ಎಲ್ಲವನ್ನು ಚೆಕ್ ಮಾಡಿ. ಇನ್ನು ಆನ್ಲೈನ್ ರಿಜಿಸ್ಟ್ರೇಷನ್ ಪ್ರೊಸೀಜರ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಮಾರ್ಚ್ 12, 2025ರಿಂದ ಏಪ್ರಿಲ್ 10, 2025ರವರೆಗೆ ಅಭ್ಯರ್ಥಿಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶ ಇರುವಂತದ್ದು. ಇನ್ನು ಅರ್ಜಿಯನ್ನು ಸಲ್ಲಿಸಲು ವೆಬ್ಸೈಟ್ ವಿಳಾಸವನ್ನು ಸಹ ನೋಟಿಫಿಕೇಶನ್ ನಲ್ಲಿ ಡೀಟೇಲ್ ಆಗಿ ಎಲ್ಲಾ ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ಮುಂದೆ ನೋಡೋದಾದ್ರೆ ಎಕ್ಸಾಮಿನೇಷನ್ ಫೀಸ್. ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳಿಗೆ 250 ರೂಪಾಯಿ ಎಕ್ಸಾಮಿನೇಷನ್ ಫೀಸ್ ಇರುವಂತದ್ದು. ಇನ್ನು ಅಭ್ಯರ್ಥಿಗಳು HDFC ಬ್ಯಾಂಕ್ ಪೋರ್ಟಲ್ ಮುಖಾಂತರ ಆನ್ಲೈನ್ ಪೇಮೆಂಟ್ ಅನ್ನ ಮಾಡಬೇಕಾಗಿರುತ್ತದೆ. ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ರೂಪೇ, ಮಾಸ್ಟರ್ ಕಾರ್ಡ್, UPI, ಇಂಟರ್ನೆಟ್ ಬ್ಯಾಂಕಿಂಗ್ ಹೀಗೆ ಆನ್ಲೈನ್ ಮೂಲಕ ಅಭ್ಯರ್ಥಿಗಳು ಎಕ್ಸಾಮಿನೇಷನ್ ಫೀಸ್ ಅನ್ನ ಪೇಮೆಂಟ್ ಮಾಡಬೇಕಾಗಿರುವಂತದ್ದು. ಇನ್ನು ರಿಕ್ರೂಟ್ಮೆಂಟ್ ಪ್ರೋಸೆಸ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಅಭ್ಯರ್ಥಿಗಳನ್ನ 2 ಹಂತಗಳಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಮೊದಲನೇದಾಗಿ ಫೇಸ್ 1 ಮತ್ತು ಎರಡನೇದಾಗಿ ಫೇಸ್ 2. ಫೇಸ್ 1 ನಲ್ಲಿ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಇರುವಂತದ್ದು. ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿರುತ್ತದೆ. ಇನ್ನು ಫೇಸ್ 2 ನಲ್ಲಿ ರ್ಯಾಲಿ ನಡೆಸಲಾಗುತ್ತದೆ. ಇನ್ನು ಫೇಸ್ 1 ಆನ್ಲೈನ್ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಒಟ್ಟು 13 ಭಾಷೆಗಳಲ್ಲಿ ಈ ಒಂದು ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಅನ್ನ ನಡೆಸಲಾಗುತ್ತದೆ. ಯಾವ್ಯಾವ್ದು ಅಂತ ನೋಡೋದಾದ್ರೆ, ಇಂಗ್ಲಿಷ್, ಹಿಂದಿ, ಮಲಯಾಳಂ, ಕನ್ನಡ, ತಮಿಳ್, ತೆಲುಗು, ಪಂಜಾಬಿ, ಒಡಿಯಾ, ಬೆಂಗಾಲಿ, ಉರ್ದು, ಗುಜರಾತಿ, ಮರಾಠಿ ಮತ್ತು ಅಸ್ಸಾಮಿ ಒಟ್ಟು 13 ಭಾಷೆಗಳಲ್ಲಿ ಈ ಒಂದು ಎಕ್ಸಾಮ್ ಅನ್ನ ನಡೆಸಲಾಗುತ್ತದೆ. ಇನ್ನು ನಮ್ಮ ಕರ್ನಾಟಕದ ಅಭ್ಯರ್ಥಿಗಳಿಗೆ ಕನ್ನಡದಲ್ಲಿ ಎಕ್ಸಾಮ್ ಅನ್ನ ನಡೆಸಲಾಗುವಂತದ್ದು. ಇನ್ನು ಎಕ್ಸಾಮಿನೇಷನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳು ಇರುವಂತದ್ದು. ಇನ್ನು ಆಯಾ ಕೆಟಗರಿಗೆ ಸಂಬಂಧಪಟ್ಟಂತೆ ಮಾರ್ಕ್ಸ್ ಗಳು ಇರುವಂತದ್ದು. ಇನ್ನು 50 ಕ್ವಶನ್ಸ್ ಗಳು ಇರುವಂತಹ ಒಂದು ಎಕ್ಸಾಮಿಗೆ 1 ಗಂಟೆಗಳ ಒಂದು ಕಾಲಾವಕಾಶವನ್ನ ನೀಡಲಾಗುತ್ತದೆ. ಇನ್ನು 100 ಕ್ವಶನ್ಸ್ ಗಳು ಇರುವಂತಹ ಒಂದು ಎಕ್ಸಾಮಿಗೆ 2 ಗಂಟೆಗಳ ಒಂದು ಕಾಲಾವಕಾಶ ಇರುತ್ತದೆ. ಆಯಾ ಕೆಟಗರಿಗೆ ಸಂಬಂಧಪಟ್ಟಂತೆ ಎಕ್ಸಾಮಿನೇಷನ್ ಅನ್ನ ನಡೆಸಲಾಗುವಂತದ್ದು. ಇನ್ನು ಎಕ್ಸಾಮಿನೇಷನ್ ಗೆ ಸಂಬಂಧಪಟ್ಟಂತೆ ಎಕ್ಸಾಮಿನೇಷನ್ ಸೆಂಟರ್ ಮತ್ತು ಸಿಲೆಬಸ್ ಬಗ್ಗೆ ಇನ್ನು ಯಾವುದೇ ಮಾಹಿತಿಯನ್ನ ನೋಟಿಫಿಕೇಶನ್ ನಲ್ಲಿ ನೀಡಲಾಗಿಲ್ಲ. ಇನ್ನು ಮುಂದೆ ನೋಡೋದಾದ್ರೆ ಫೇಸ್ 2 ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ನಲ್ಲಿ ಕ್ವಾಲಿಫೈ ಆದಂತಹ ಅಭ್ಯರ್ಥಿಗಳನ್ನ ಫೇಸ್ 2 ರ್ಯಾಲಿಗೆ ಕರೆಯಲಾಗುತ್ತದೆ. ಇನ್ನು ಅಭ್ಯರ್ಥಿಗಳು ರ್ಯಾಲಿಯ ಸಮಯದಲ್ಲಿ ಏನೆಲ್ಲ ಡಾಕ್ಯುಮೆಂಟ್ ಗಳನ್ನ ಹಾಜರುಪಡಿಸಬೇಕಾಗುತ್ತದೆ ಅಂತ ನೋಡೋದಾದ್ರೆ, ಅಭ್ಯರ್ಥಿಗಳು ತಮ್ಮ ಅಡ್ಮಿಟ್ ಕಾರ್ಡ್, ಫೋಟೋಗ್ರಾಫ್, ಎಜುಕೇಶನ್ ಗೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಗಳು, ಡೊಮಿಸಿಲ್ ಸರ್ಟಿಫಿಕೇಟ್, ಕಾಸ್ಟ್ ಸರ್ಟಿಫಿಕೇಟ್, ರಿಲಿಜನ್ ಸರ್ಟಿಫಿಕೇಟ್, ಕ್ಯಾರೆಕ್ಟರ್ ಸರ್ಟಿಫಿಕೇಟ್, ಅನ್ಮ್ಯಾರಿಡ್ ಸರ್ಟಿಫಿಕೇಟ್, ರಿಲೇಶನ್ಶಿಪ್ ಸರ್ಟಿಫಿಕೇಟ್, NCC ಸರ್ಟಿಫಿಕೇಟ್ ಹೀಗೆ ಅಭ್ಯರ್ಥಿಗಳು ಸಂಬಂಧಪಟ್ಟಂತಹ ಎಲ್ಲಾ ಡಾಕ್ಯುಮೆಂಟ್ ಗಳನ್ನ ರ್ಯಾಲಿಯ ಸಮಯದಲ್ಲಿ ಹಾಜರುಪಡಿಸಬೇಕಾಗಿರುವಂತದ್ದು. ಇನ್ನು ರ್ಯಾಲಿಯಲ್ಲಿ ಯಾವ್ಯಾವ ಟೆಸ್ಟ್ ಗಳನ್ನ ನಡೆಸಲಾಗುತ್ತದೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಇರುವಂತದ್ದು. 1.6 ಕಿಲೋಮೀಟರ್ ರನ್ನಿಂಗ್ ಅನ್ನ 6 ನಿಮಿಷ 15 ಸೆಕೆಂಡ್ಗಳಲ್ಲಿ ಕಂಪ್ಲೀಟ್ ಮಾಡಬೇಕಾಗಿರುತ್ತದೆ. ಇನ್ನು ಎರಡನೇದಾಗಿ ಪುಲ್ ಅಪ್ಸ್ ಗಳು ಇರುವಂತದ್ದು.
ಕನಿಷ್ಠ 6 ಪುಲ್ಅಪ್ಸ್ ಗಳಲ್ಲಿ ಕ್ವಾಲಿಫೈ ಆಗಬೇಕಾಗಿರುತ್ತದೆ. ಇನ್ನು 9 ಫೀಟ್ ಡಿಕ್ ಮತ್ತು ಜಿಗ್ಜಾಗ್ ಬ್ಯಾಲೆನ್ಸ್ ನಲ್ಲೂ ಸಹ ಅಭ್ಯರ್ಥಿಗಳು ಕ್ವಾಲಿಫೈ ಆಗಬೇಕಾಗಿರುವಂತದ್ದು. ಇವಿಷ್ಟು ರ್ಯಾಲಿಯಲ್ಲಿ ನಡೆಸುವಂತಹ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಬಗ್ಗೆ ಇರುವಂತಹ ಮಾಹಿತಿ ಆಗಿರುವಂತದ್ದು. ಇನ್ನು ಫಿಸಿಕಲ್ ಟೆಸ್ಟ್ ನಲ್ಲಿ ಕ್ವಾಲಿಫೈ ಆದಂತಹ ಅಭ್ಯರ್ಥಿಗಳನ್ನ ಅಡಾಪ್ಟಿಬಿಲಿಟಿ ಟೆಸ್ಟ್ ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್ ಗೆ ಕರೆಯಲಾಗುತ್ತದೆ. ಇನ್ನು ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಲಿಸ್ಟ್ ಆಫ್ ಸ್ಕೂಲ್ ಎಜುಕೇಶನ್ ಬೋರ್ಡ್ಸ್ ಬಗ್ಗೆ ಸಹ ಮಾಹಿತಿಯನ್ನ ನೀಡಿರುವಂತದ್ದು. ಇನ್ನು ನಮ್ಮ ಕರ್ನಾಟಕದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಪ್ರಿ ಯೂನಿವರ್ಸಿಟಿ ಗವರ್ಮೆಂಟ್ ಆಫ್ ಕರ್ನಾಟಕ, ಕರ್ನಾಟಕ ಸ್ಟೇಟ್ ಸೆಕೆಂಡರಿ ಎಜುಕೇಶನ್ ಬೋರ್ಡ್ ಮತ್ತು ಕರ್ನಾಟಕ ಓಪನ್ ಸ್ಕೂಲ್ JSS ಮಹಾವಿದ್ಯಾಪೀಠ್ ಮೈಸೂರು ಇವಿಷ್ಟು ಕರ್ನಾಟಕದ ಒಂದು ಸ್ಕೂಲ್ ಎಜುಕೇಶನ್ ಬೋರ್ಡ್ಗಳಾಗಿರುವಂತದ್ದು. ಇದರ ಬಗ್ಗೆಯೂ ಸಹ ಮಾಹಿತಿಯನ್ನು ನೀಡಿರುವಂತದ್ದು. ಇನ್ನು ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಸ್ಕೂಲ್ ಎಜುಕೇಶನ್ ಗಳ ಬೋರ್ಡ್ ಬಗ್ಗೆ ಸಹ ಮಾಹಿತಿಯನ್ನ ನೀಡಿರುವಂತದ್ದು. ಇವಿಷ್ಟು ಇಂಡಿಯನ್ ಆರ್ಮಿ ಝೋನಲ್ ರಿಕ್ರೂಟ್ಮೆಂಟ್ ಆಫೀಸ್ ಬೆಂಗಳೂರಿನಲ್ಲಿ ಕರೆದಿರುವಂತಹ ಸೆಫಾಯಿ ಫಾರ್ಮಾ ಈ ಒಂದು ಹುದ್ದೆಯ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿರುತ್ತದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಿನಲ್ಲಿ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.